ಇವತ್ತು ಯಾರ್ದೋ ಗೊತ್ತಿಲ್ದಿಲ್ದವ್ರ ಹೊಲದಲ್ಲೋಗಿ ಜೋಳ ಕಿತ್ಕೊಂಡು ಸಿಗಾಕೋಬಿಟ್ವಿ ಗುರು. ಹೆಲೋ ಗುರು, ಅಸ್ಸಲಾಮ್ ಅಲೈಕುಂ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕ್ರೇಜಿ ವ್ಲಾಗ್ ರಾಜ್. ಒಂದು ಬೆಳಿಗ್ಗೆ ಬೇಗ ಎದ್ದು ಪಂಕಾಗಿ ರೆಡಿ ಆಗಿ ಬೇಕ್ರಿ ಕಡೆ ಹೊರಟೆ. ಫೈನಲಿ ಬೇಕ್ರಿಗೆ ಬಂದ್ಬಿಟ್ಟು ಬೇಕ್ರಿಯಿಂದ 1 ಲೀಟರ್ ಹಾಲನ್ನ ಎತ್ಕೊಂಡು ಇಲ್ಲಿಂದ ನಾನು ತರಕಾರಿ ತಗೋಬೇಕು ಅಂತ ಹೊರಟೆ ಗುರು. ಮತ್ತೆ ಫೈನಲಿ ತರಕಾರಿ ಅಂಗಡಿಗೆ ಬಂದ್ಬಿಟ್ಟು ಬೇಕಾದ ತರಕಾರಿನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಮತ್ತೆ ನೋಡಿ ಗುರು, ಇಲ್ಲಿ ಹೆಂಗಿದಾವೆ ಇಲ್ಲೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಮತ್ತೆ ಇದನ್ನ ತಗೊಂಡು ಮನೆಗೆ ಹೊರಟೆ. ಮತ್ತೆ ಫೈನಲಿ ಮನೆಗೆ ಬಂದ್ಬಿಟ್ಟು ಮನೆಗೆ ದೋಸೆ ಮಾಡಿದ್ರು ಅಂತ ದೋಸೆ ತಿನ್ಕೊಂಡು ನೋಡಿ ನಾನೊಂದು ಕ್ಲಿಪ್ ತಕೊಂಡು ಮತ್ತೆ ಇನ್ನೊಂದು ಕ್ಲಿಪ್ ದೋಸೆಗೆ ತೆಗೆದ್ಬಿಟ್ಟು ಇಲ್ಲಿ ತಿನ್ಕೊಂಡು ಆಚೆ ಕಡೆ ಹೊರಟೆ. ಮತ್ತೆ ಆಚೆ ಕಡೆ ಬಂದಿದ ತಕ್ಷಣ ಯಾರ್ದ ಗೊತ್ತಿಲ್ದಿಲ್ದವ್ರಲ್ದಲ್ಲಾಗಿ ನಮ್ ಚಿನ್ನು ಜೋಳನ ಕಿತ್ಕೊಂಡು ಬಂದೇ ಬಿಟ್ಟ ಗುರು. ಅವ್ರು ಓಡಿಸ್ಕೊಂಡು ಬಂದ್ಬಿಟ್ರು. ಅದಕ್ಕೆ ನಾವೆಲ್ಲ ಪರಾರಿ. ಇದಕ್ಕೇನು ಶಾಕ್ ಆಗ್ಬೇಡಿ ಗುರು, ಈ ಹೊಲ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಅವ್ರದ್ದು. ಇಲ್ಲಿ ನಮ್ಮ ವರ್ಷ ಮೇಲೆ ಎದ್ಬಿಟ್ಟು ಎಳ್ಳೀರ್ ಕೀಳ್ತಿದ್ದ, ಕೆಳಗಡೆ ನಾವೆಲ್ಲ ಎಳ್ಳೀರ್ಗೋಸ್ಕರ ಕಾಯ್ತಾ ಇದ್ವಿ. ಮತ್ತೆ ಫೈನಲ್ ಇವತ್ತು ನಮ್ಮ ಸತೀಶ ಪಪಾಯ ಸುಲಿದಿದ್ದ. ಆ ಪಪಾಯನ ನೋಡ್ಕೊಂಡು ಆ ಸೈಡ್ ಈ ಸೈಡ್ ವ್ಯೂನ ಎಂಜಾಯ್ ಮಾಡ್ಕೊಂಡು ಪಪಾಯಗೋಸ್ಕರ ಕಾಯ್ಕೊಂಡು ಕುತ್ಕೊಂಡಿದ್ವಿ. ಒಬ್ಬೊಬ್ರು ಒಂದೊಂದ್ ಕೆಲ್ಸದಲ್ಲಿ ಬಿಸಿ ಇದ್ರೆ ಇವನ್ ಮಾತ್ರ ಇವನ್ ಕೆಲ್ಸದಲ್ಲಿ ಬಿಸಿ ಇದ್ದ ಗುರು. ನೋಡಿ ಗುರು ಇವನ್ ರಿಯಾಕ್ಷನ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮತ್ತೆ ಫೈನಲಿ ಅಲ್ಲಿಂದ ತಂದಿದ್ದ ಜೋಳನ ಸುಡ್ಸ್ಕೊಬಿಟ್ಟು ತಿನ್ಕೊಬಿಟ್ಟು ಇಲ್ಲಿಂದ ನಾನು ಡೈರೆಕ್ಟ್ ಮನೆ ಕಡೆ ಹೊರಟೆ. ಮತ್ತೆ ಮನೆ ಕಡೆ ಹೋಗಾಗ ಪಪಾಯ ಬೇಕಿತ್ತು ಅಂತ ಒಂದು ಪಪಾಯನ ಕಿತ್ಕೊಂಡು ಮತ್ತೆ ಇಲ್ಲಿಂದ ನಮ್ಮ ಹುಡ್ಕೂರ್ ಹಾಕಿಲ್ಲ ಅಂತ 2 ಗಾಡಿ ಹೊಲ್ಟೋಗಿತ್ತು ಗುರು. ಇವಾಗ ನಾವು ಮಾತ್ರ ಹೋಗ್ತಿದ್ವಿ. ಮತ್ತೆ ಫೈನಲಿ ಬೇಕ್ರಿಗೆ ಬಂದ್ಬಿಟ್ಟು ಬೇಕ್ರಿಯಲ್ಲಿ ಒಂದು ಜ್ಯೂಸ್ನ ಹೊಡ್ಕೊಂಡು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಬ್ಲಾಗ್ ಸಿಗೋಣ. ಬಾಯ್ ಟಾಟಾ.